ಗೊತ್ತಾಗಿಲ್ಲ ಅನ್ನೋದಾದ್ರೆ ಇಂಟೆಲಿಜೆನ್ಸ್ನವರು ಯಾಕೆ ಸಿಎಂ ಮಾಹಿತಿ ಕೊಡಲಿಲ್ಲ, ಪೊಲೀಸ್ನವರು ಯಾಕೆ ಮಾಹಿತಿ ಕೊಡಲಿಲ್ಲ ಅನ್ನೋ ಪ್ರಶ್ನೆಗಳಿಲ್ಲ. ಅಂದ್ರೆ ಸಿಎಂ ಆಡಳಿತ, ಸಿಎಂ ಸುತ್ತಮುತ್ತ ಇರ್ತಕ್ಕಂಥ ಅಡ್ಮಿನಿಸ್ಟ್ರೇಷನ್ ಎಷ್ಟು ಮಟ್ಟಿಗೆ ನೋಡಿ ಎಲ್ಲಾನು ಅದೇ ಹೇಳ್ತಾ ಇಲ್ಲ ಸರ್, ಎಲ್ಲರದ್ದು ಜವಾಬ್ದಾರಿ ಇರ್ತದೆ. ಏನೋ ಒಂದು ಅನಾಹುತ ಆದ ತಕ್ಷಣ ತಿಳಿಸ್ಬೇಕಾಗಿರುವ ಜವಾಬ್ದಾರಿ ಅಧಿಕಾರಿಗಳದು. ಯಾಕಂದರೆ ಎಲ್ಲನೂ ಕೂಡ ಇಂಟೆಲಿಜೆನ್ಸ್ ನಮ್ಮ ಹತ್ರ ಇರುತ್ತೆ ಅಂದ ತಕ್ಷಣ ಎಲ್ಲನೂ ನಮಗೆ ಮಾಹಿತಿ ಇರುತ್ತೆ ಅಂತಿಲ್ಲ. ಆಮೇಲೆ ಇಂಟೆಲಿಜೆನ್ಸ್ ಈಗ ಸಿಟಿ ಇಂಟೆಲಿಜೆನ್ಸೇ ಬೇರೆ ಇರ್ತದೆ, ಸ್ಟೇಟ್ ಇಂಟೆಲಿಜೆನ್ಸೇ ಬೇರೆ ಇರ್ತದೆ. ಅದು ಎಲ್ಲ ತಮಗೆ ಗೊತ್ತಿರುವಂಥ ವಿಚಾರನೇ ಅದು. ಸೊ ಅದರಿಂದ ಕೆಲವು ಸಂದರ್ಭದಲ್ಲಿ ಅದು ವೆರಿಫೈ ಮಾಡಬೇಕಲ್ಲ. ಈಗ ಸಾವಾಗಿದೆ ಅಂತ ವೆರಿಫೈ ಮಾಡೋದು ಯಾರ ಜವಾಬ್ದಾರಿ? ಅಲ್ಲಿ ನಮ್ಮ ಲೋಕಲ್ ಹಾಸ್ಪಿಟಲ್ ಅವರು ಹೇಳಿದ್ರೇ ಪೊಲೀಸ್ ಸಿಬ್ಬಂದಿಗಳಿಗೆ ಗೊತ್ತಾಗ್ತದೆ. ಸೊ ಅದು ಯಾವಾಗ ತಿಳಿತು? ಯಾಕಂದರೆ ಖಚಿತ ಮಾಹಿತಿ ಕೊಡಬೇಕಾಗುತ್ತೆ. ಊಹಾಪೋಹಗಳ ಮೇಲೆ ನಾವು ಅಷ್ಟು ದೊಡ್ಡ ಸಮೂಹಗಳ ಜನಸಮೂಹಗಳು. We at East Point Group of Institutions offer a wide range of courses that provide limitless opportunities, building skills over 2 decades. ಸೇರಿದಾಗ ನಾವು ಊಹಾಪೋಹಗಳ ಮೇಲೆ ನಾವು ಆ್ಯಕ್ಟ್ ಮಾಡೋಕ್ಕೆ ಹೋದರೆ ಕಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ವಿಳಂಬ ಆಗಿರ್ಬೋದು ಅಂತ ಅನಿಸ್ತಾ ಇದೆ. ಬಟ್ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಅದು ನೋಡಿ, ನಮ್ಮದು ದೊಡ್ಡ ಪಕ್ಷ, ಜನರ ನಿರೀಕ್ಷೆನೂ ಭಾಳ ಇರುತ್ತೆ. ಸಾಮಾಜಿಕ ನ್ಯಾಯ ನಿರೀಕ್ಷೆನೂ ಕೂಡ ನಮ್ಮ ಪಕ್ಷದಿಂದನೇ ಬಯಸ್ತಾರೆ. ಸೊ ಸಹಜವಾಗಿ ಎಲ್ಲರಿಗೂ ಏನೋ ತೃಪ್ತಿಪಡಿಸೋದು ಕಷ್ಟ ಆಗ್ತದೆ. ಒಬ್ರಿಗೆ ಮಾಡಿದ್ರೆ ಇನ್ನೊಬ್ಬರಿಗೆ ಸಹಜವಾಗಿ ಇಲ್ಲ ನನಗೂ ಸಿಗ್ಬೋದಾಗಿತ್ತಾ ಅಂತ ಇರ್ತದೆ. ಆಮೇಲೆ ನಮ್ಮದ್ರಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ. ಈಗ ನಾನು ಅರ್ಹನೇ ಇದ್ದೇನೆ ಅಂತ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಸೊ ಅದರಲ್ಲಿ ಎವ್ರಿ ಟೈಮ್ ಇದ್ದಿದ್ದೇ ಅಲ್ವಾ. ನಾವೆಲ್ಲರಿಗೂ ಒಗ್ಗೂಡಿಸಿ ಎಲ್ಲರ ಈಗ ಸ್ವಲ್ಪ ಏನೋ ಅವರಿಗೆಲ್ಲ ಸ್ವಲ್ಪ ಕನ್ಸೋಲ್ ಮಾಡಿ ಮಾಡಬೇಕಾಗ್ತದೆ. ಇಟ್ಸ್ ಯಾವಾಗಲೂ ಅಲ್ವಾ. ಈಗ ಬಿ ಫಾರ್ಮ್ ಕೊಡಬೇಕಾದ್ರೂ ನಮಗೆ 224 ಬಿ ಫಾರ್ಮ್ ಕೊಡಬೇಕಾದ್ರೆ ನಮ್ಗೆ ಅರ್ಜಿ ಬಂದಿದ್ದು ಎಷ್ಟು? ಸುಮಾರು 2,000 ಅರ್ಜಿ. ಸೊ ಸಹಜವಾಗಿ ಒಬ್ರಿಗೆ ಕೊಟ್ಟರೆ 10 ಮಂದಿ ಸ್ವಲ್ಪ ನಾರಾಜಾಗವ್ರೆ. ಏನು ಮಾಡೋಕ್ಕಾಗಲ್ಲ. ಅದರಲ್ಲಿ ನಾವು ಸಮಾಧಾನ ಪಡಿಸ್ಬೇಕಷ್ಟೇ. ಈಗೆಲ್ಲ ಹೋಗಿದ್ದಾರೆ ಅಂದರೆ ಅದನ್ನು ಆಗ ಸಹಜ ಅಲ್ವಾ. ಯಾಕಂದರೆ ಅನೌನ್ಸ್ ಆಗಿದೆ. ಅನೌನ್ಸ್ ಆದಮೇಲೆ ಏನು ಮಾಡ್ತಾರೆ ಗೊತ್ತಿಲ್ಲ. ಹೈಕಮಾಂಡ್ ಎಲ್ಲಿಂದ ಕೇಳಿ ಬರ್ತದೆ ಸರ್? ಅದೇ ಯಾರು ಚರ್ಚೆ ಮಾಡ್ತಾರೆ? ಕರೆಸಿ ಒಂದ್ಸರಿ ನಾನು ಚರ್ಚೆ ಮಾಡ್ತೀನಿ. ಎಲ್ಲೋ ಯಾರೋ ಮಾತಾಡೋದು ಬೇರೆ, ಖಚಿತ ಮಾಹಿತಿ ಇಟ್ಕೊಂಡು ನಮಗೆ ಪ್ರಶ್ನೆಗಳು ಕೇಳೋದು ಬೇರೆ. ಈಗ ಚೇಂಜ್ ಆಗಬೇಕು, ಚೇಂಜ್ ಆಗ್ಬೋದು. ಇಲ್ಲ ಸರ್ ಭಾಳ ಜನ ಮಾತಾಡ್ತಾ ಇದ್ದಾರೆ, ಯಾರು ಕರೆಸಿ ನಾನು ಮಾತಾಡ್ತೀನಿ ಅವ್ರ ಜೊತೆ. ಹೆಂಗೆ ಎಲ್ಲಿಂದ ಬರ್ತಾ ಇದೆ ಅಪ್ಪ ಅಂತ. ನನಗೆ ನೋಡಿ, ವಾಟ್ ಎವರ್ ಇಟ್ ಈಸ್, CM ಇದ್ದಾರೆ, DCM ಇದ್ದಾರೆ, ಖರ್ಗೆ ಸಾಹೇಬ್ರಿದ್ದಾರೆ, ಕೇಶವ ವೇಣುಗೋಪಾಲ್ ಅವರಿದ್ದಾರೆ, ರಣದೀಪ್ ಅವರಿದ್ದಾರೆ. ಅವ್ರು ಅಲ್ಲೇನು ಚರ್ಚೆ ಆಗ್ತದೆ ಅದನ್ನು ಅನುಷ್ಠಾನ ಮಾಡ್ತೀವಿ ಅಷ್ಟೇ. ಅದು PCC ಬದಲಾವಣೆ ಇರ್ಬೋದು, ಪುನರ್ರಚನೆ ಇರ್ಬೋದು, RCB ವಿಚಾರ ಇರ್ಬೋದು, ಆಡಳಿತ ವಿಚಾರ ಇರ್ಬೋದು, ಹೊಸ ಯೋಜನೆಗಳಿರ್ಬೋದು, ಹೊಸ ನೀತಿಗಳಿರ್ಬೋದು, ಅವೆಲ್ಲನೂ ಕೂಡ. ಗಿಗ್ ವರ್ಕರ್ಸ್ ಬಿಲ್ ತಂದ್ವಿ, ರಾಹುಲ್ ಗಾಂಧಿ ಅವರೆಲ್ಲ ಅದಕ್ಕೆ ಪುಷ್ ಮಾಡಿ ಇದು ಮಾಡಿದ್ರು. ಅದ್ರ ಬಗ್ಗೆ ಒಂದು ಸರಿ ಕೇಳಿಲ್ಲ ನೋಡಿ ನೀವು. ಅಷ್ಟು ಜನಕ್ಕೆ ಉಪಯೋಗ ಆಗಿದೆ. ಹಾಂ, ಓಕೆ ಸರ್, ಥ್ಯಾಂಕ್ ಯು.